ನಮಸ್ಕಾರ ಚಾಲಕ ಮಿತ್ರರೇ. ಇವತ್ತು ನಮ್ಮ ಪ್ರೀತಿಯ ಸಂಚಾರಿ ಸತೀಶ್ ಅವರ ಆತ್ಮೀಯ ಸ್ನೇಹಿತರನ್ನ ಒಬ್ಬರನ್ನ ಭೇಟಿ ಮಾಡೋಣ ಅಂತ ಬಂದಿದ್ವಿ. ಬೇಜಾರಿನ ವಿಚಾರ ಏನು ಅಂದ್ರೆ, ಚಾಲಕರಲ್ಲಿ ಇಡೀ ಬೆಂಗಳೂರಿನ ನಗರದಲ್ಲಿ ಇರ್ತಕ್ಕಂಥ ಚಾಲಕರೇ ಆಗ್ಬೋದು, ಹೊರಗಡೆ ಇರ್ತಕ್ಕಂಥ ಚಾಲಕರೇ ಆಗ್ಬೋದು, ಯಾರೇ ಆದ್ರೂ ಕೂಡ ಇವತ್ತು ಆರೋಗ್ಯವನ್ನ ಬಿಟ್ಟು ತಾವುಗಳು ಹೇಗೆ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ, ದಿನದ ಸರಿಸುಮಾರು ನಿದ್ರಾ ಸಮಯವನ್ನ ಕಡಿಮೆ ಮಾಡಿಕೊಂಡು ಸಂಪಾದನೆ ಮಾಡುವಂತಹ ವ್ಯವಸ್ಥೆ ಒಳಗಡೆ ಬಂದಿದ್ದೀರಾ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಸಲ್ಮಾನ್ ಅಂತ ಹೇಳಿ, ಅವರು 33 ವರ್ಷ ಈಗ ಸತತವಾಗಿ 10 ವರ್ಷದಿಂದಲೂ ಕೂಡ ಆಟೋ ವೃತ್ತಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಈ ವಿಚಾರನ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಸ್ನೇಹಿತರೆ, ಆರೋಗ್ಯ ಅಂತಕ್ಕಂಥದ್ದು ನಿಮ್ಮ ಒಂದು ಸಂಪಾದನೆಗಿಂತಲೂ ದೊಡ್ಡದು. ಯಾಕೆ ಅಂದ್ರೆ ಇವತ್ತು ನೋಡಿ, ನಮ್ಮ ಆತ್ಮೀಯ ಸ್ನೇಹಿತರಿಗೆ ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನ ಎಲ್ಲದನ್ನು ಹೇಳೋದಕ್ಕಾಗೋದಿಲ್ಲ. ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನ ಫೇಸ್ ಮಾಡ್ಬೇಕು ಅಂತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಉದಾಹರಣೆಗೆ, ನಾವೆಲ್ಲರೂ ಕೂಡ ಇವತ್ತು ಅಗ್ರಿಗೇಟರ್ ಸಂಸ್ಥೆಯ ಒಳಗಡೆ ಕೆಲಸ ಮಾಡ್ತಾ ಇರೋದ್ರಿಂದ ದೊಡ್ಡ ಮಟ್ಟಕ್ಕೆ ನಮ್ಗೆ ಆದಾಯ ಕುಸಿತ ಆಗಿರೋದ್ರಿಂದ ಮಾನಸಿಕ ಒತ್ತಡಗಳು ಜೊತೆನಲ್ಲಿ ಆದಾಯ ಕುಂಠಿತಗೊಂಡಿರ್ತಕ್ಕಂಥಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಒತ್ತಡ ಜಾಸ್ತಿ ಆಗಿದೆ. ಈ ಒತ್ತಡಗಳನ್ನ ನಿವಾರಣೆಗಳನ್ನ ಮಾಡ್ಕೋಬೇಕು ಅಂದ್ರೆ ನೀವುಗಳು ಮಾಡ್ಬೇಕು. ಏನ್ ಮಾಡ್ಬೇಕು? ಆರೋಗ್ಯದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನ ಕೊಟ್ಕೋಬೇಕು. ಬೆಳಗ್ಗೆ 1 ಗಂಟೆನೋ ಇಲ್ಲ ಸಂಜೆ 1 ಗಂಟೆನೋ ಸಮಯ ಸಿಕ್ಕಂತ ಸಂದರ್ಭಗಳಲ್ಲಿ ವಾಕಿಂಗ್ ಮಾಡ್ತಕ್ಕಂಥದ್ದು, ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು, ಆರೋಗ್ಯ ಕಡೆಗೆ ಗಮನವನ್ನ ಕೊಡ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಅತಿ ಹೆಚ್ಚಾಗಿರೋದ್ರಿಂದ ನೀರನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡೋದ್ರ ಮುಖಾಂತರವಾಗಿ ತಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಳ್ಳಿ. ಯಾಕೆ ಅಂದ್ರೆ ನೋಡಿ, ನಮ್ಮ ಸ್ನೇಹಿತರಿಗೆ ಅಡಿಯಿಂದ ಮುಡಿ ತನಕಲ್ಲೂ ಕೂಡ ಒಬ್ಬ ಉತ್ತಮವಾಗಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಂಡಿದ್ದಂತಹ ವ್ಯಕ್ತಿ ಇವತ್ತು ಏಕಾಏಕಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಜೀವನವನ್ನ ಸಾಗಿಸ್ತಕ್ಕಂಥವ್ರು ಮತ್ತು ನಮ್ಮ ಧರ್ಮ ಪತ್ನಿ ಅರ್ಧಾಂಗಿಯಾಗಿ ಬಂದಂತವರ ಜೀವನಗಳನ್ನ ಹೇಗೆ ಕಟ್ಟಬೇಕು ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆಗಳಿಗೆ ನಾವೇ ತಗೊಂಡ್ಬರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡ್ತೀವಿ. ನೋಡಿ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಎಷ್ಟು ವರ್ಷದಿಂದ ಆಟೋ ವೃತ್ತಿಯಲ್ಲಿದ್ದೀರಾ ಸರ್ ತಾವು? 10 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ. ತಮಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ನನಗೆ 15 ವರ್ಷದಿಂದ ಶುಗರ್ ಇದೆ. ಶುಗರ್ ಇಂದ ಏನಿತ್ತಿಲ್ಲ, ಚೆನ್ನಾಗಿ ತಿಂತಾ ಇದೆ, ಚೆನ್ನಾಗಿದೆ. ಸ್ವಲ್ಪ ಡ್ಯೂಟಿಗಳು ಜಾಸ್ತಿ ಮಾಡ್ತಾ ಇದ್ದೆ ನಾನು. ನೈಟ್ ಟು ಡೇ ಎಲ್ಲೆಲ್ಲಿ ಹೋಗಿ ಮನಿಕೊಂಡ್ಬಿಡೋದು, 3 ಅವರ್ ಮನಿಕೊಳ್ಳೋದು, ತಿರ್ಗಾ ಎದ್ದು ಡ್ಯೂಟಿ ಮಾಡೋದು, 2 ಅವರ್ ಮನಿಕೊಳ್ಳೋದು, ತಿರ್ಗಾ ಎದ್ದು ಡ್ಯೂಟಿ ಮಾಡೋದು, ನೈಟ್ ಹೊಡೆಯೋದು, ಈ ಥರ ಎಲ್ಲ ಸ್ವಲ್ಪ ಮನೇಲಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಅಪ್ಪರ ಮದುವೆ ಎಲ್ಲ ಮಾಡಿ ಆಮೇಲೆ ನಾನೇನು ಮಾಡಿದೆ, ನೈಟ್ ಹೊಡೆಯೋದು, ಮತ್ತೆ 2 ಅವರ್ ಮನಿಕೊಳ್ಳೋದು, ತಿರ್ಗಾ 5 ಗಂಟೆಗೆ ಇದ್ಬಿಡೋದು. ಇದೆಲ್ಲ ಮಾಡಿ 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 ನನಗೆ ಶುಗರ್ ಇರೋದು ಔಷಧಿ ತಗೊತಾ ಇದ್ದೆ, ತಿಂತಾ ಇದ್ದೆ. ಅದೇನಾಗಿತ್ತು, BP ಮತ್ತು ಶುಗರ್ ಏರ್ಪೇರ್ ಆಗ್ಬಿಟ್ಟು ಕಿಡ್ನಿಗೆ ಏಟಾಗೋದು. ಅದು ಡಾಕ್ಟ್ರು ಹೋಗಿ ನಾವು ಇದು ಮಾಡಿದಾಗ ಅವ್ರು ಏನೂ ಇದು ಮಾಡಿಲ್ಲ. 1.5 ಲಕ್ಷ ಖರ್ಚಾಯ್ತು. ಫಸ್ಟ್ ಟ್ರೀಟ್ಮೆಂಟ್ಗೆ 1.5 ಲಕ್ಷ. ಟ್ರೀಟ್ಮೆಂಟ್ಗೆ 1.5 ಲಕ್ಷ ಖರ್ಚಾದ್ಮೇಲೆ ಆಮೇಲೆ ಹೇಳಿದ್ರು ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ. ಅಲ್ಲಿವರೆಗೂ ಯಾರು ಏನು ಹೇಳಿಲ್ಲ. ಬರೀ ಅದು ಟೆಸ್ಟ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿ ಆದ್ಮೇಲೆ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ 1.5 ಲಕ್ಷ ಖರ್ಚಾಯ್ತು. ಆಮೇಲೆ 5,000 ಖರ್ಚು ಮಾಡಿದೆ ಅದ್ರ ಮೇಲೆ. ಅದಾದ್ಮೇಲೆ ಎಲ್ಲ ಅದು ಮಾತ್ರ ಬರ್ಕೊಟ್ಟಿದ್ದಾರೆ. ಅದು ಇವಾಗ ಲೈಫ್ ಲಾಂಗ್ ಅದೇ. ಅಳಿಯಲಾರದ ಕಾಯಿಲೆ ಆಗಿದೆ. ಈಗ ತಮಗೆ ಮದುವೆ ಆಗಿದೆ, ಮಕ್ಕಳಿಲ್ಲ. ಈಗ ತಮಗೆ ವೃತ್ತಿ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇರುವಂತಹ ಸಮಸ್ಯೆಗಳಿಗೆ ನಾವ್ ಹೇಳ್ತಕ್ಕಂಥದ್ದು. ಈಗ ತಾವು ಬೆಳಗ್ಗೆ ವಾಕಿಂಗ್ ಎಲ್ಲ ಮಾಡ್ತೀರಾ? ವಾಕಿಂಗ್ ಏನಿಲ್ಲ, ಟೈರ್ಡ್ ಆಗ್ಬಿಡ್ತಿಲ್ಲ. ಆಟೋ ಓಡಿಸಿ ಟ್ರಾಫಿಕ್ ಅಲ್ಲಿ ತಿಂದು ಮನಿಕೊಂಡ್ಬಿಡ್ತೀವಿ ಅಷ್ಟು, ವಾಕಿಂಗ್ ಮಾಡಲ್ಲ. ಇನ್ ಮುಂದಕ್ಕಾದ್ರೂ ಆರೋಗ್ಯದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನ ಕೊಟ್ಕೊಳ್ಳಿ. ನಿಮ್ಮ ಒಂದು ಸಂದರ್ಶನ ಮಾಡಿದ್ದೇನು ಅಂದ್ರೆ, 4-6 ಜನ ಚಾಲಕರುಗಳು ಆರೋಗ್ಯದ ಕಡೆಗೆ ಅತಿ ಹೆಚ್ಚಿನ ಗಮನವನ್ನ ಕೊಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಜೊತೆ ಒಂದು ವಿಡಿಯೋವನ್ನ ಮಾಡಿದೀವಿ. ಇದು ಯಾವುದೇ ಬೇರೆ ರೀತಿಯಾದಂತಹ ಅನ್ಯತಾ ಭಾವನೆಗಳು ಬೇಡ. ಯಾಕೆಂದ್ರೆ ನಾವೊಬ್ಬರು ಚಾಲಕರಾಗಿ ಇನ್ನೊಬ್ಬ ಚಾಲಕರುಗಳ ಜೀವನ ಮತ್ತು ಅವರ ಕುಟುಂಬಗಳು ಸುಖವಾಗಿದ್ರೆ ನಮಗೊಂದು ಸಂತೋಷ ಸಿಗುತ್ತೆ ಅಂತ ಹೇಳಿ ಕೇಳ್ಕೊಳ್ತೇನೆ. ಏನಾರು ಹೇಳ್ತೀರಾ? ಅದೇ ನಮ್ಮ ಎಲ್ಲಾ ಡ್ರೈವರ್ಗಳು ಅದೇ ಹೇಳೋದು, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಟೈಮ್ ಕರೆಕ್ಟಾಗಿ 1 ಗಂಟೆಗೆ ಒಂದೊಂದು ಗ್ಲಾಸ್ ನೀರು ಕೊಡಿರಿ. ಬಾಡಿಗೆ ಸಿಕ್ಬಿಡ್ತಲ್ಲಪ್ಪ ಅಂದ ಊಟ ಬಿಡ್ಬೇಡಿ. ಬಾಡಿಗೆ ಸಿಕ್ಬಿಡ್ತಲ್ಲಪ್ಪ ಅಂದ ಮನ್ಗದ್ದು ಇದು ಮಾಡ್ಬೇಡಿ. ಟೈಮ್ ಕರೆಕ್ಟಾಗಿ ಮಾಡಿ, ಒಳಗಡೆ ಊಟ ಮಾಡಬೇಡಿ, ಮನೆ ಊಟ ತಗೊಳ್ಳಿ. ಟೈಮ್ ಕರೆಕ್ಟಾಗಿ ಊಟ ಮಾಡಿ. 200 ರೂಪಾಯಿ ಬಾಡಿಗೆ ಬಂತು ಅಂತ ಹೊಡ್ಕೊಂಡ್ಬಿಡ್ತಾರೆ, ಊಟ ಮಾಡಲ್ಲ. ಬೇಡ, ಊಟ ಮಾಡಿ. ಫಸ್ಟು ದೇವ್ರಿಗೆ ಮೇಲೆ ಕೊಡೋನು ಎಲ್ಲಾದ್ರೂ ಕೊಡ್ತಾನೆ. ನೀನು ಎಲ್ಲೋಗಿ ಮುಳುಗಿದ್ರು ನಿನ್ಗೆ ಅನ್ನ ಕೊಟ್ಟೆ ಕೊಡ್ತಾನೆ. ಟೈಮ್ ಕರೆಕ್ಟ್ ಊಟ ಮಾಡಿ, ನಂತರ ಪ್ರಾಬ್ಲಮ್ ಮಾಡ್ಕೊಂಡ್ಬೇಡಿ. ಇವತ್ತು ನನಗೆ ಬದುಕಬೇಕನ್ನೋ ಆಸೆನೇ ಇಲ್ಲ. ಯಾಕೆ ಬದುಕ್ತಾ ಇದೀನಿ ಅಂದ್ರೆ, ಒಂದು ತಂದೆ ತಾಯಿ ಹುಟ್ಟಿಸಿದ್ದಾರೆ, ಅವ್ರಿಗೋಸ್ಕರ ಬದುಕ್ತಾ ಇದೀನಿ.
ಒಂದು ಹೆಣ್ಣಿಗೆ ತಗೊಂಡ್ ಬಂದ್ಬಿಟ್ಟಿದ್ದೀನಿ, ಅವಳಿಗೋಸ್ಕರ ಬದುಕ್ತಾ ಇದೀನಿ. ಅವು ಹುಟ್ಟಿಸಿರೋ ತಂದೆ ತಾಯಿಗೂ ಮೋಸ ಮಾಡ್ಬಾರ್ದು, ನಮ್ಕೊಂಡ್ ಬಂದಿರೋಳಿಗೂ ಮೋಸ ಮಾಡ್ಬಾರ್ದು. ನಾನು ಇರೋವರೆಗೂ ಅವಳಿಗೆ 10 ಅವರ್ ದುಡ್ದಿಲ್ಲ ಅಂದ್ರೆ 5 ಅವರ್ ನಾನು ದುಡ್ದು ಅವಳಿಗೆ ಸಾಕ್ತೀನಿ. 1000 ದುಡ್ದಿಲ್ಲ ಅಂದ್ರೆ 500 ದುಡಿತೀನಿ, ಶಕ್ತಿ ಕಳ್ಕೊಳ್ಳಲ್ಲ. ಆದ್ರೆ ನಾನ್ ಮಾಡಿರೋ ನನಗಾಗಿರೋ ತೊಂದ್ರೆ ಬೇರೆಯವ್ರು ಮಾಡ್ಕೊಂಡ್ಬೇಡಿ. ಆರಾಮಾಗಿ ಡ್ಯೂಟಿ ಮಾಡಿ ಒಂದ್ ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಲೈಫ್ಗೆ, ಒಂದು ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಲೈಫ್ಗೆ. ಆಮೇಲೆ ಚೆನ್ನಾಗಿರಿ. ಎಲ್ಲ ಡ್ರೈವರ್ಗೂ ನಾನು ಅದೇ ಹೇಳೋದು. ನಾನು ಮಾಡ್ಕೊಂಡಿರೋದು ತಪ್ಪು ಕೆಲಸ ಏನಂದ್ರೆ ಟೈಮ್ ಕರೆಕ್ಟಾಗಿ ಊಟ ಮಾಡಲ್ಲ, ನೀರು ಕುಡಿಯಲ್ಲ, ಅವ್ನಿಗೆ ದುಡ್ಡು ಕೊಡ್ಬೇಕು, ಅವ್ನಿಗೆ ದುಡ್ಡು ಕೊಡು, ಇವತ್ತು ನೋಡಿ ಎಷ್ಟು ಲಕ್ಷ ಸಾಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯತ್ನ ಇಲ್ಲ. ಈ ತರ ಹೇಳೋದು ನೋಡ್ತಾ ಇದ್ರೆ ನಮಗೆ ದುಃಖ ತಡೆಯಕ್ಕಾಯ್ತಲ್ಲ, ಈ ತರ ಆಗಿದೆ. ಏನೋ ಒಂಥರ ಫೀಲಿಂಗ್ ಆಗ್ತೈತೆ. ಏನು ಹೆಂಗಂದ್ರೆ ಹೌದು, ನೈಟ್ ಎದ್ದು ಹೋಗ್ಬಿಡ್ತಾ ಇದೆ, 3 ಗಂಟೆಗೆ ಎದ್ದು ಹೋಗ್ಬಿಡ್ತಾ ಇದೆ, 5 ಗಂಟೆಗೆ ಎದ್ದು ಹೋಗ್ಬಿಡ್ತಾ ಇದೆ. ಡೇ ಹೊಡೆಯೋದು, ನೈಟ್ ಹೊಡೆಯೋದು. ಭಾನುವಾರ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಸೋಮವಾರ ಬೆಳಿಗ್ಗೆ ಬರ್ತಾ ಇದೆ. ಆ ಥರ ಡ್ಯೂಟಿ ಮಾಡಿ ಹೆಲ್ತ್ ಬಗ್ಗೆ ಯೋಚನೆ ಮಾಡಿಲ್ಲ. ಇವಾಗ ನೋಡಿ ಹೆಲ್ತ್ ಹೊಂಟಾಯ್ತು, ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಲಕ್ಷಾಂತರ ರೂಪಾಯಿ ದುಡ್ಡು, ಲಕ್ಷಾಂತರ ರೂಪಾಯಿ ಹೊಂಟಾಯ್ತು. ಇವಾಗೆಲ್ಲ ಪಾಪರ್ ಆಗ್ಬಿಟ್ಟಿದೆ. ಆದ್ರೆ ಹೆಲ್ತ್ ಯಾರು ಕೊಡೋದಿಲ್ಲ. ಓಕೆ, ಇನ್ನಾದ್ರೂ ಕೂಡ ನಿಮ್ಗೆ ಇರೋ ತನಕ ಒಂದು ಸ್ವಲ್ಪ ಒಂದು ಒಳ್ಳೇದು ಮಾಡಲಿ. ಒಬ್ರು ಮೋಸ ಹೋಗಿದ್ದಾರೆ, ಇನ್ನು ಮುಂದಕ್ಕೆ ಡ್ರೈವರ್ಗಳು ಮೋಸ ಆಗ್ಬೇಡಿ. ಕರೆಕ್ಟ್ ಟೈಮ್ ಊಟ ಮಾಡಿ, ಮನೇಲಿ ಏನಿದೆ ಅದು ನೋಡಿ ಚೆನ್ನಾಗಿರಿ. ನಂತರ ಹೆಲ್ತಲ್ಲಿ ಪ್ರಾಬ್ಲಮ್ ಮಾಡ್ಕೊಂಬಿಡಿ. ಓಕೆ ಸರ್, ನೀವು ಇಷ್ಟು ತನಕ ನಮ್ಮ ಕೈಲಾದಂಥ ಒಂದು ನಿಮಗೆ ಒಂದು ಹೆಲ್ಪನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಇಷ್ಟು ಮಾಡಿದ್ದೀವಿ ಹೇಮಂತಣ್ಣವರ ಒಂದು ಸಹಾಯದಿಂದ. ಮುಂದಿನ ದಿನಗಳಲ್ಲಿ ಏನಾದ್ರು ನಮ್ಮ ಕೈಲಾದಂಥ ಅಷ್ಟು ಚಾಲಕರೆಲ್ಲ ಸೇರಿ ಮಾಡುವಂಥ ಕೆಲಸ ಮಾಡ್ತೀವಿ. ನಮ್ಮ ಹೇಮಂತಣ್ಣವ್ರು ಒಂದು 2 ಮಾತು ಹೇಳಬೇಕು. ಏನು ಹೇಳಿ ಸರ್? ಹೇಳಿ ಸರ್. ಸ್ನೇಹಿತರೆ, ಈಗೇನು ನಮ್ಮ ಆತ್ಮೀಯ ಸ್ನೇಹಿತರು ಸತೀಶ್ ಅಣ್ಣವರು ಹೇಳಿದ್ರು, ಅದಕ್ಕಿಂತ ಬಹುಮುಖ್ಯವಾಗಿ ನಮ್ಮ ಸಲ್ಮಾನ್ ಸರ್ ಏನು ಹೇಳಿದ್ರು, ಅವರು ಒಂದು ಒತ್ತಡದಿಂದ ಡ್ಯೂಟಿ ಮಾಡ್ತಕ್ಕಂಥದ್ದೆಲ್ಲ ಏನು ಹೇಳಿದ್ರು, ದಯವಿಟ್ಟು ತಮ್ಮಲ್ಲೆಲ್ಲ ವಿಶೇಷವಾಗಿ ಇನ್ನೊಂದು ಮನವಿ ಮಾಡೋದೇನು ಅಂದರೆ, ಪ್ರೀತಿಯಿಂದ ಮನವಿ ಮಾಡಿ ಹೇಳ್ತೀನಿ, ದಯವಿಟ್ಟು ಮತ್ತು ನಿಮ್ಮದು ಒತ್ತಡ ಇಟ್ಕೊಂಡು ಡ್ಯೂಟಿ ಮಾಡಬೇಡಿ. ಒಂದು ನಿಮ್ಮ ಫ್ಯಾಮಿಲಿಗೂ ಸಮಯ ಕೊಡಿ. ಯಾಕೆಂದರೆ ನಾವು ಏನೇ ದುಡಿಬೇಕು ದುಡಿಮೆ ಓಕೆ, ನಾವೆಷ್ಟು ದಿನ ಎಲ್ಲ ಒಂದು 2,000 ದುಡಿತೀನಿ ಅಂದ್ಕೊಳ್ಳಿ. ಆ 2,000 ತಗೊಂಡು ನಮ್ಮ ಆರೋಗ್ಯ ಕೆಟ್ಟದ್ರೆ ಅದಕ್ಕೆ 4,000 ರೂಪಾಯಿ ನಾನಿಗೆ ಕಟ್ಟಬೇಕಾಗುತ್ತೆ ಖಂಡಿತ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ಸಮಯ ಕೊಡಿ. ಅದ್ರ ಜೊತೆಗೆ ದುಡಿರಿ. ಯಾಕೆಂದರೆ ದುಡಿಮೆನೆ ಇವತ್ತು ಮೊದಲ ಅಸ್ತ್ರ ಇರೋದು ದುಡಿಮೆನೆ. ಅದ್ರ ಜೊತೆಗೆ ಇವತ್ತು ದಿನದಿಂದ ದಿನಕ್ಕೆ ಆದಷ್ಟು ನಮ್ಮ ಚಾಲಕರು ಒಂದು ಮನೆ ಊಟನ ಬಳಕೆ ಮಾಡಿ. ಇವತ್ತು ನಿಮಗೊತ್ತು ಕೆಲವೊಂದು ಹೋಟ್ಲ ಮುಂದ್ಗಡೆ ಲುಕ್ಕ ಚೆನ್ನಾಗಿರುತ್ತೆ, ಹೋಟ್ಲು ಚೆನ್ನಾಗಿದೆ, ನೀಟ್ನೆಸ್ ಅಂತ, ಬಟ್ ಒಳಗಡೆ ಮಾಡ್ಬೇಕಾದ್ರೆ, ಯಾಕೆಂದರೆ ಆ್ಯಸ್ ನಾನೊಬ್ಬ ಹೆಡ್ ಕುಕ್, ನಾನು ಪ್ರತಿಯೊಂದು ಅಡುಗೆನೂ ನಾನು ಮಾಡ್ತೀನಿ. ನನಗೆ 15 ವರ್ಷ ಅನುಭವ ಇದೆ ಅದರಲ್ಲಿ. ಯಾಕೆಂದರೆ ಕೆಲವೊಂದು ನೀಟ್ನೆಸ್ ಯಾರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತು. ಆದರೂ ಪ್ರತಿಯೊಬ್ಬರು ನಮ್ಮ ಚಾಲಕರು, ಯಾಕೆಂದರೆ ಇವತ್ತು ಒಂದು ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಮನೆ ಊಟಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಅದ್ರ ಜೊತೆಗೆ ಯಾಕೆಂದರೆ ಇವತ್ತು ನೀವು ಆಲ್ಮೋಸ್ಟ್ ಒಂದು 2-3 ದಿನದಿಂದ ನೀವು ಕೆಲವೊಂದು ಘಟನೆಗಳು ನೋಡಿದ್ರಿ. ನಮ್ಮ ಆಟೋ ಚಾಲಕರಿಗೆ ಹೆಂಗೆ ಒಂದು ಅವಘಡಗಳಿರ್ಬೋದು, ಅಚಾನಕ್ಕಾಗಿ ಆಕ್ಸಿಡೆಂಟ್ ಆದಾಗ, ಸಾವು ನೋವು ಸಂಭವಿಸಿದಾಗ, ಈ ಥರಕ್ಕೆಲ್ಲ ಒಂದು ಭದ್ರತೆಯಾಗಿ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಏನಪ್ಪ ಇವರು ಅಡ್ವಾಂಟೇಜ್ ತಗೊಂಡು ಇವ್ರು ಹಿಂಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಇಲ್ಲ, ನೀವು ಹೇಳ್ತಾರ ಸತ್ಯ. ಈಗ ಏನಾರು ಆದಾಗ ಹೋಗಿ ಪಶ್ಚಾತ್ತಾಪ ಪಡೋಕ್ಕಿಂತ ನಾವು ಅದನ್ನ ಇವತ್ತು ಪ್ರತಿಯೊಬ್ಬರು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ದಯವಿಟ್ಟು ಕಾನ್ಸಂಟ್ರೇಟ್ ಕೊಡಿ. ಯಾಕೆಂದ್ರೆ ಅದು ನಿಮ್ಗೆ ವರ್ಷಕ್ಕೆ ನಾರ್ಮಲ್ ಆಗಿ 7,000 ರೂಪಾಯಿ ಬರುತ್ತೆ, ಬಟ್ ಅದು ಅಮೌಂಟ್ ರಿಟರ್ನ್ ಇರಲ್ಲ. ನಾವೇನೋ ಅಡ್ಮಿಟ್ ಆದ್ರೆ ಮಾತ್ರ ಅದು ನಮ್ಗೆ ಅನುಕೂಲ ಇರುತ್ತೆ. ಉದಾಹರಣೆ, ನಾನೊಬ್ಬ ಡ್ರೈವರ್ ಅನ್ಕೊಳ್ಳಿ, ನಾನೇನು ಭದ್ರತೆ ಮಾಡ್ಕೊಂಡಿಲ್ಲ, ಅಚಾನಕ ನನ್ಗೊಂದು ಕಾಯಿಲೆ ಬಿದ್ದುಬಿಟ್ಟೆ, ಇಮಿಡಿಯೇಟ್ ನಾನು ಅಡ್ಮಿಟ್ ಮಾಡಬೇಕು ಅಂದಾಗ ನಮ್ಮ ಮನೆಗೆ 1 ರೂಪಾಯಿ ನಾನು ಎತ್ತಿಟ್ಟಿರಲ್ಲ. ಅಂಥ ಟೈಮಲ್ಲಿ ಆಲ್ ಆಫ್ ಎ ಸಡನ್ 1 ಲಕ್ಷ ರೂಪಾಯಿ ನಾವು ಅಡ್ಮಿಟ್ ಕಟ್ತೀವಿ, 1 ಲಕ್ಷ ರೂಪಾಯಿ ಬೇಕು ಅಂದ್ರೆ ನಮ್ಮ ಕೈಲಿ ಹೊಂಚಕ್ಕಾಗಲ್ಲ. ಅಂಥದ್ರಲ್ಲಿ 5-10 ಲಕ್ಷ ರೂಪಾಯಿ ಟ್ರೀಟ್ಮೆಂಟ್ ಅಂದಾಗ ನಮ್ಮ ಮನೆ ಮಟ್ಟ ಮಾರಿದ್ರು ನಾವು ದುಡ್ಡು ತರೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ. ಸೊ ಹಂಗಾಗಿ ಪ್ರತಿಯೊಬ್ಬರು ಚಾಲಕರು ಮನೆ ಮಾಡ್ಕೊಳ್ಳೋದು ಏನು ಅಂದರೆ, ನೀವು ದಯವಿಟ್ಟು ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಒಂದು ಆರೋಗ್ಯಕ್ಕೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ದಯವಿಟ್ಟು ಮಾಡ್ಕೊಳ್ಳಿ. ನಂದೇ ಮಾಡಬೇಕು ಅಂತೇನಿಲ್ಲ, 10 ಯೋಜನೆಗಳಿದ್ದಾವೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಒಂದು ಸುರಕ್ಷತೆಗೂ ಆದ್ಯತೆ ಕೊಡಿ, ಮೊದಲ ಕುಟುಂಬಕ್ಕೆ ಸಮಯ ಕೊಡಿ, ಎಲ್ಲಕ್ಕಿಂತ ಹೆಚ್ಚಿಗೆ ದುಡಿಮೆಗೂ ಮೊದಲ ಆದ್ಯತೆ ಕೊಡಿ. ಮತ್ತು ಅದ್ರ ಜೊತೆಗೆ ಆರೋಗ್ಯನ ಕಾಪಾಡ್ಕೊಳ್ಳಿ. ಇವತ್ತು ನಮ್ಮ ಹತ್ರ ಎಷ್ಟೇ ಕೋಟಿ ದುಡ್ಡು ಇರ್ಬೋದು, ಬಟ್ ಆರೋಗ್ಯನ ಕೊಂಡ್ಕೊಳ್ಳೋಕ್ಕೆ ಅಂತ ದೊಡ್ಡ ವ್ಯಕ್ತಿ ಕೈಲಿಂದನೂ ಸಾಧ್ಯ ಇಲ್ಲ. ಅದು ನಾವು ಅದನ್ನ ಸುಲಲಿತವಾಗಿ ಮಾಡ್ಕೊಬೇಕು. ಸೊ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.